ನಮಸ್ಕಾರ. ಈಗ ನಾವು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನಾಳೆಗೆ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕ್ವಿಕ್ ಆಗಿ ಎಷ್ಟು ಬೇಕಾಗತ್ತೆ ಅಷ್ಟರೊಳಗಾಗಿ. ಓಕೆ, ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ಇನ್ನೂ ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಮೇಲೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ, ಯಾಕಂದ್ರೆ ಯಾವಾಗಾದ್ರೂ ನಾನು ವಿಡಿಯೋ ಮಾಡಿದ್ರೆ ಅದರಿಂದ ನಿಮಗೆ ನೋಟಿಫಿಕೇಶನ್ ಬೇಗ ಬಂದ್ಬಿಡುತ್ತೆ. ಓಕೆ, ಸೊ ನಾವೀಗ ಇರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಓಕೆ, ಸೊ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ನಾನು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಏನು ಡಿಸ್ಕಷನ್ ಮಾಡಿದ್ವಲ್ವಾ ನಾವು, ಅದೇ ಪ್ರಕಾರ ಆಗ್ತಾ ಇದೆ ಈಗ. ಓಕೆ, ಸೊ ಇದೇ ನಿಮಗೆ ಮ್ಯಾಕ್ಸಿಮಮ್ ಇದೇ ಹೈ ಆಗ್ತಾ ಇದೆ. ಓಕೆ, ಇದರ ಮೇಲೆ ಇನ್ನು ಮಾರ್ಕೆಟ್ ಬ್ರೀಚ್ ಆಗಿಲ್ಲ. ಓಕೆ, ಸೊ ನಾವು ಇದನ್ನ ಡಬ್ಲ್ಯೂ ಪ್ಲಸ್ ಎಕ್ಸ್ ಎಷ್ಟಿದೆ? ಓಕೆ, ಡಬ್ಲ್ಯೂ ಪ್ಲಸ್ ಎಕ್ಸ್ ಇರೋದು 277 ಕ್ಯಾಂಡಲ್ಸ್ ಇದೆ. ಸೊ ನಾವೀಗ 227 ಆರ್ 228 ಕ್ಯಾಂಡಲ್ ವರೆಗೂ ನಮ್ಗೆ ಇಷ್ಟು ಟೈಮ್ ಬೇಕೇ ಬೇಕು. ಓಕೆ, ಇಂಪಲ್ಸ್ ಅಲ್ಲಿ ಮೂವ್ ಅಲ್ಲ, ಇನ್ನು ಕರೆಕ್ಷನ್ ಅಲ್ಲೇ ಇರಬೇಕು. ಆದ್ರೆ ಇಷ್ಟು ಮೂವ್ ಇದು ಕಂಪ್ಲೀಟ್ ಮಾಡಲೇಬೇಕು. 227 ಆರ್ ಹೆಚ್ಚು ಕಡಿಮೆ ಅಷ್ಟೇ. ಓಕೆ, ಸೊ ನಮ್ಗೆ 227 ಕ್ಯಾಂಡಲ್ಸ್ ಆಲ್ಮೋಸ್ಟ್ ಆಲ್ 13th ಏಪ್ರಿಲ್ ವರೆಗೂ ಇದೆ. ಸೊ ಅದಕ್ಕಾಗಿ ನಾನು ಹೇಳೋದು 13 ಏಪ್ರಿಲ್ ವರೆಗೂ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಹೋಗೋ ಚಾನ್ಸಸ್ ತೀರಾ ಕಡಿಮೆ ಇದೆ. ಇನ್ನು ಇದು ಕೆಳಗಡೆನೆ ಇರಬಹುದು. ಓಕೆ, ಸೊ ಈಗ ಇದನ್ನ ನಾವು ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿದೀವಿ. ಇದನ್ನ ಎಕ್ಸ್ ಆಗಿದೆ, ಇದು ವಾಯು. ಈಗ ಇದು ಎಕ್ಸ್ ಆಯ್ತಂತ ತಿಳ್ಬೋದು. ಈಗ ಇದು ಎಕ್ಸ್ ಕಂಪ್ಲೀಟ್ ಆಗಿ ತಿಳ್ಕೋದೆ. ಓಕೆ, ಅದು ಎಕ್ಸ್ ಆಗಿರ್ಬಹುದು, ಇಲ್ಲ ನಿಮ್ದು ವೇವ್ 1 ಇರಬಹುದು. ಇದು ಓಕೆ ಇರಬಹುದು, ನಾನು ಇದೆ ಅಂತ ಹೇಳಲ್ಲ, ಇರಬಹುದು. ಒಂದು ವೇಳೆ ಈಗ ಏನಾಗಿದೆ ನೋಡಿ, ಈ ಟ್ರೆಂಡ್ ಲೈನ್ ಏನಿದೆಯಲ್ವಾ, ಈ ಟ್ರೆಂಡ್ ಲೈನ್ ಮೇಲ್ಗಡೆ ಮಾರ್ಕೆಟ್ ಮೂವ್ ಆಗಿಬಿಟ್ಟಿದೆ ಈಗ. ಸೊ ಈಗ ಏನ್ ಮಾಡುತ್ತೆ, ಇದು ಟೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಈ ಟ್ರೆಂಡ್ ಲೈನ್ ನ ಟಚ್ ಮಾಡ್ಲಿಕ್ಕೆ ಮಾರ್ಕೆಟ್ ಟ್ರೈ ಮಾಡುತ್ತೆ. ಓಕೆ, ಒಂದ್ ವೇಳೆ ಎಕ್ಸ್ ಇರ್ಬೋದು, ಇಲ್ಲ ಇದು ವೇವ್ 1 ಇರ್ಬೋದು. ಓಕೆ, ಸೊ ಒಂದ್ ವೇಳೆ ಇದು ಎಕ್ಸೇ ಆಗಿದ್ರೆ ನಿಮ್ದು ಮಾರ್ಕೆಟ್ ಮತ್ತೆ ಜಡ್ಗೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಸೊ ಜಡ್ಗೆ ಮಾರ್ಕೆಟ್ ಮೂವ್ ಆಗುತ್ತೆ. ಒಂದು ವೇಳೆ ಇದು ನಿಮ್ದು ವೇವ್ 1 ಆಗಿದೆ, ಸೊ ನಿಮ್ದು ವೇವ್ 2 ಮ್ಯಾಕ್ಸಿಮಮ್ 81%. ಓಕೆ, ಸೊ ಇಲ್ಲಿವರೆಗೆ ಬರುತ್ತೆ 81.2%. ಅಂದ್ರೆ ಮ್ಯಾಕ್ಸಿಮಮ್ 22,532 ವರೆಗೆ ಬಂದು ಮತ್ತೆ ಇಲ್ಲಿನ ಮಾರ್ಕೆಟ್ ಮೂವ್ ಆಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಅವಾಗ ಇತರದ್ದು 61% ಅಂದ್ರೆ ಇಲ್ಲಿ ಇದನ್ನ ಬ್ರೀಚ್ ಆಗೋ ಚಾನ್ಸಸ್ ಅವಾಗ ಹೆಚ್ಚಿಗೆ ಆಗುತ್ತೆ. ಒಂದ್ ವೇಳೆ ವೇವ್ 3 ವೇವ್ 2 ನಿಮ್ಗೆ 81% ವರೆಗೂ ಬಂದು, ಒಂದು ನಿಮಿಷ, ನಿಮ್ಗೆ ವೇವ್ 2 ಇಲ್ಲಿ 81% ಬರ್ತದೆ ಅಂತ ಇದ್ದಾರೆ. ಓಕೆ, ವೇವ್ 2 ನಿಮ್ಗೆ 81% ಇಲ್ಲಿ ಬರ್ಬೋದು, ಇಲ್ಲ 61 ಬರ್ಬೋದು. ಯಾವಾಗ ಇಲ್ಲಿಗೆ ಎಲ್ಲಿದು ಬಂದು ಇಲ್ಲಿಂದನೇ ಮಾರ್ಕೆಟ್ ರಿವರ್ಸಲ್ ಆದ್ರೆ ಒಂದ್ ಸ್ವಲ್ಪ ಅಪ್ಸೈಡ್ ತೋರಿಸುತ್ತೆ. ಆಮೇಲೆ ಒಂದ್ ವೇಳೆ ಗ್ಯಾಪ್ ಅಪ್ ಓಪನ್ ಆದ್ರೆ 61.8% ಇಂದ ಮೇಲ್ಗಡೆ ಮೂವ್ ಆಗಿರುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಈ ಜಡ್ ಫಾರ್ಮೇಶನ್ ಆಗೋದಿಲ್ಲ. ಸೊ ಜಡ್ ಫೇಲ್ಯೂರ್ ಆಗ್ತದೆ. ಓಕೆ, ಓಕೆನಾ? ಸೊ ಅವಾಗ ನಿಮಗೆ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಆಗುತ್ತೆ. ಒಂದು ವೇಳೆ ಇದು ಎಕ್ಸ್ ಆಗಿದ್ರೆ ನಿಮಗೆ ಮಾರ್ಕೆಟ್ ತೆರೆ ಜಡ್ಗೆ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಇದನ್ನೇ ಈಗ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಒಂದ್ ಸ್ವಲ್ಪ ಸ್ಟಡಿ ಮಾಡೋಣ. ಸೊ ಈಗ ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ಸೊ ನೋಡಿ, ಇದು ಒಂದು ರೆಸಿಸ್ಟೆನ್ಸ್ ಝೋನ್ ಇತ್ತು, ಇಲ್ಲಿ ಅದ್ರ ಮೇಲ್ಗಡೆ ಹೋಯ್ತು, ಬಟ್ ಅದು ಸಸ್ಟೈನ್ ಆಗಲಿಲ್ಲ, ಮತ್ತೆ ಕೆಳಗಡೆ ಬಂದ್ಬಿಟ್ಟು. ಓಕೆ, ಸೊ ಈಗ ಇದನ್ನ ನೀವು ಯಾವ ತರ ರೀಡ್ ಮಾಡಬಹುದು ಅಂತ ನೋಡಿದ್ರೆ, 0 1 2 3 4 5 ಆಯ್ತಾ? ಸೊ ಈಗ ಇಂಪಲ್ಸ್ ಆಡಿದೆ ಅಂತ ಇರ್ತದೆ. ಈಗ ಜಸ್ಟ್ ಇಲ್ಲಿ ಇಟ್ಬಿಟ್ಟು
ನಿಮ್ಗೆ 5 ಇಲ್ಲಿ ನಿಮ್ಗೆ ಆಯ್ತಾ. ಸೊ ಇದು ಎಷ್ಟು ಕ್ಯಾಂಡಲ್ ತಗೊಂಡಿದೆ ಈಗ 89 ಕ್ಯಾಂಡಲ್ಸ್ ತಗೊಂಡಿದೆ. ಸೊ ಇದು ತುಂಬಾ ಫಾಸ್ಟ್ ಆಗಿ ನಿಮ್ಗೆ ಕೆಳಗಡೆ ಬರಬೇಕು. ನೆಕ್ಸ್ಟ್ 89 ಕ್ಯಾಂಡಲ್ ಸೊ 15th ಏಪ್ರಿಲ್ ವರೆಗೂ ತೋರಿಸ್ತಾ ಇದೆ. 15th ಏಪ್ರಿಲ್ ಇಷ್ಟೊಂದು ಟೈಮ್ ತಗೋಲ್ಲ, ಇದಕ್ಕಿಂತ ಕಡಿಮೆ ಟೈಮ್ ಅಲ್ಲಿ ತಾನು ವೇವ್ ಟು ಮುಗಿಸ್ಬೇಕಿದು. ಸೊ ನಾರ್ಮಲಿ ಇದು ಇದರದ್ದು 50% ಅಂತ ಕನ್ಸಿಡರ್ ಮಾಡಿ 44 ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಇಷ್ಟು ಟೈಮ್ ಅಲ್ಲಿ ಅಂದ್ರೆ ನಿಮ್ ಏಪ್ರಿಲ್ 10 1 2 3 ಡೇಸ್ ಬಿಫೋರ್ 13th ಆಫ್ ಏಪ್ರಿಲ್ ಇದು ನಿಮ್ಗೆ 81.2 ಕವರ್ ಮಾಡ್ಬೇಕು. ಓಕೆ, ಸೊ ಇದನ್ನ ನಾವು ಯಾವ ತರ ರೀಡ್ ಮಾಡ್ಬೋದು ಈಗ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈಗ ಕೆಳಗಡೆ ಬರೋದನ್ನ ಎ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಎ ಇಲ್ಲಿವರೆಗೂ ಬರಬೇಕು. ಎ ಇಲ್ಲಿವರೆಗೂ ಬರ್ಬೇಕು ಮಿನಿಮಮ್. ಆಮೇಲೆ ಮತ್ತೆ ಬಿ ಲಿಗೆ ಹೋಗ್ಬೋದು, ಆಮೇಲೆ ಸಿ ಲಿಗೆ ಬರ್ಬೋದು. ಹೀಗಾಗಿ ನಿಮಗೆ ವೇವ್ ಟು ಫಾರ್ಮ್ ಆಗ್ಬೋದು. ಇಲ್ಲ ತುಂಬಾ ಸ್ಪೀಡ್ ಅಲ್ಲಿ ಕೆಳಗಡೆ ಬಂದ್ರೆ ಇದು ನಿಮ್ಗೆ ಬಿಯಾಂಡ್ ದಿಸ್ ಹೋದ್ರೆ ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ನಾಳೆಗೆ ನೀವು ಇಷ್ಟು ಅಂತ ಕನ್ಸಿಡರ್ ಥಿಂಕ್ ಮಾಡಬಹುದು. ಸೊ ಇದು 38% ವರೆಗೂ ಕೆಳಗಡೆ ಬರೋ ಚಾನ್ಸಸ್ ಇದೆ. ಇಲ್ಲ ಅಂತಂದ್ರೆ ನಿಮಗೆ ಮತ್ತೊಂದು ಅಂತಂದ್ರೆ ಇಲ್ಲಿಂದ ಮೂಮೆಂಟ್ ಅಷ್ಟೇ ತಗೊಂಡ್ರಿ. ಓನ್ಲಿ ವೇವ್ 5 60%, 61% ಅಂದ್ರೆ ಇಲ್ಲಿವರೆಗೂ. ಸೊ ನಿಮಗೆ 50 to 60 ಇನ್ ಬಿಟ್ವೀನ್ ಬರುತ್ತೆ. ಆರ್ ಮ್ಯಾಕ್ಸಿಮಮ್ ಈ ಗ್ಯಾಪ್ ಫಿಲ್ಅಪ್ ಆಗ್ಬೋದು. ಗ್ಯಾಪ್ ಫಿಲ್ಅಪ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆನಾ, ಇಲ್ಲಿ ನಿಮ್ಗೆ ಎ ಮುಗಿತೆ, ಮತ್ತೆ ಬಿ ಮೇಲ್ಗಡೆ ಹೋಗುತ್ತೆ, ಮತ್ತೆ ಸಿ ಕೆಳಗಡೆ ಬರುತ್ತೆ. ಓಕೆ, ಆರ್ ಇಲ್ಲಿ ಡಬ್ಲ್ಯೂ ಆಗ್ಬೋದು, ಇದು ಎಕ್ಸ್ ಆಗ್ಬೋದು, ಮತ್ತೆ ವಾಯ್ ಆಗ್ಬೋದು. ಸೊ ಇದು ನಿಫ್ಟಿ 50 ಬಗ್ಗೆ ನನ್ನ ಒಂದು ವ್ಯೂ. ಓಕೆ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗುವ. ನಿಫ್ಟಿ ನಾನು ಡೈರೆಕ್ಟ್ ಆಗಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ಇದು ಸಿಂಕ್ರನೈಸ್ ಆಗ್ತಾ ಇದೆ, ಅಂದ್ರೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾವೆ. ಓಕೆ, ನೋಡಿ ಇದು ಸಹ ಅಷ್ಟೇ ಮಾಡ್ತೇನೆ ನಾನೀಗ. ಇಲ್ಲಿಂದ ನೀವು ವೇವ್ 4 ಇಂದಾನೆ ತಗೊಂಡ್ರೆ ವೇವ್ 4 ಇಂದ ತಗೊಂಡ್ರೆ ಸೊ ಇನ್ 50 to 60 ಇಲ್ಲಿ ಬರುತ್ತೆ. ಓಕೆ, ಮತ್ತೊಂದೇನಿದೆ ಗೊತ್ತಾ ಇದ್ರಲ್ಲಿ, ಚಾನ್ಸಸ್ ಎಷ್ಟು ಬೇಗ ಕೆಳಗಡೆ ಬರುತ್ತಲ್ವಾ ಅಷ್ಟೇ ಫಾಸ್ಟ್ ಮಾರ್ಕೆಟ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಒಂದು ವೇಳೆ ಇದು ವೇವ್ 2 ಫಾರ್ಮ್ ಮಾಡೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಇದು ಎಕ್ಸ್ ಆಗಿರೋದಕ್ಕಿಂತನೂ ವೇವ್ 1 ಆಗಿರೋ ಚಾನ್ಸಸ್ ಹೆಚ್ಚಿಗೆ ಇದೆ ಇದರಲ್ಲಿ. ಓಕೆ, ಇದು ಲೀಡಿಂಗ್ ಡೈನಲ್ ಇದೆ. ಓಕೆ, ಲೀಡಿಂಗ್ ಡೈನಲ್ ಅಲ್ಲಿ ವೇವ್ 2 ಎಷ್ಟು ಸ್ಪೀಡ್ ಎಲ್ಲ ಫಾರ್ಮ್ ಆಗುತ್ತೋ ಅಷ್ಟಕ್ಕಿಂತ 2-3 ಟೈಮ್ಸ್ ಸ್ಪೀಡ್ ಅಲ್ಲಿ ನಿಮ್ಗೆ ವೇವ್ 3 ಫಾರ್ಮ್ ಆಗುತ್ತೆ. 1 2 ಈ 3 ಇರುವ ತುಂಬಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿಬಿಡುತ್ತೆ. ಓಕೆ, ಸೊ ಇದು ಪಾಸಿಬಿಲಿಟಿ ಇದೆ ಈಗ. ಓಕೆ, ಇಲ್ಲಿ ಎ ನಿಮ್ಗೆ ಮ್ಯಾಕ್ಸಿಮಮ್ 50 to 60% ವರೆಗೂ ಬರುತ್ತೆ. ಈ ಮತ್ತೊಂದು ಸ್ವಲ್ಪ ಮೇಲೆ ರಿಟ್ರೇಸ್ ಮಾಡ್ಬೋದು, ಆಮೇಲೆ ಸಿ ಕೆಳಗಡೆ ಬರ್ಬೋದು. ಸೊ ಎಲ್ಲದಕ್ಕೂ 13th ಏಪ್ರಿಲ್ ಅಂದ್ರೆ ನೆಕ್ಸ್ಟ್ ಎಕ್ಸ್ಪೈರಿ ಡೇ ವರೆಗೂ ನೀವು ವೇಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇದು ನನ್ನ ವ್ಯೂ ಅಬೌಟ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ. ನಿಮ್ಗೆ ಮತ್ತೇನಾದ್ರೆ ಇಲ್ಲಿಯಡ್ ವೇವ್ ಬಗ್ಗೆ ತುಂಬಾ ತಿಳಿಯಬೇಕು ಅಂತ ಅನ್ಸಿದ್ರೆ ನಾನು ಆಲ್ರೆಡಿ ಕೋರ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ನೀವು ವಿಡಿಯೋ 29 ವಿಡಿಯೋಸ್ ಇದಾವೆ. ಸೊ ನೀವು ಫಸ್ಟ್ ವಿಡಿಯೋದಿಂದಾನೇ ಸ್ಟಾರ್ಟ್ ಮಾಡಿ, ಮ್ಯಾಕ್ಸಿಮಮ್ ½ an hour ವರೆಗೂ ಒಂದು ವಿಡಿಯೋ ಇದೆ.
ಸೊ ನೀವು ಡೈಲಿ ಅದನ್ನ ನೋಡ್ಕೊಂತ ನೋಟ್ಸ್ ಮಾಡಿ ಏನೇ ಅರ್ಥ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಓಕೆ, ಸೊ ನೀವು ಇದನ್ನ ಈಸಿಯಾಗಿ ಕಲಿಬಹುದು. ಓಕೆ, ಪ್ರಾಕ್ಟೀಸ್ ಅಷ್ಟೇ ಇರಲಿ. ಓಕೆ, ಸೊ ಮತ್ತೆ ಏನಾದರೂ ಅಪ್ಡೇಟ್ಸ್ ಇದ್ರೆ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.